ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ಸೊ ಮೊದಲಿಗೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವ್ಲಾಗ್ ಒಂದು ಪುಟಾಣಿ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ನಿಜವಾಗ್ಲೂ ಐಡಿಯಾ ಸಹ ಇರಲಿಲ್ಲ ಗಣೇಶ ಹಬ್ಬ ಅಂದರೆ ಸೆಲೆಬ್ರೇಟ್ ಮಾಡ್ಬೋದು ಹಾಗೆ ಹಿಂಗೆ ಅಂತ. ನಮ್ಮ ಮಮ್ಮಿ ಡೌಟಲ್ಲೇ ಇದ್ದರು. ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದಾಗೆ ಡಾಕ್ಟ್ರ್ ಹೇಳಿರೋ ಪ್ರಕಾರ ಯಾವಾಗ ಬೇಕಾದರೂ ಪೇನ್ಸ್ ಬರ್ಬೋದು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ನಮ್ಮ ಮಮ್ಮಿ ಡೌಟಲ್ಲೇ ಇದ್ದರು. ನಾವು ಏನೂ ಪ್ರಿಪ್ರೇಷನ್ಸ್ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಅದರ ಹಿಂದಿನ ದಿವಸ ಸಂಜೆ ಹೋಗಿ ಆಮೇಲೆ ಹರ್ಷಿತಾ ಎಲ್ಲ ಹಣ್ಣು ಕಾಯಿ ಅದೆಲ್ಲ ತೊಗೊಬಂದು ಸೊ ಪೂಜೆ ಮಾಡಿಬಿಡೋಣ, ಇನ್ ಕೇಸ್ ಏನೂ ಆಗಿಲ್ಲ ಅಂದರೆ ಪೂಜೆ ಮಾಡಿಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡ್ರು. ಸೊ ದೇವರೇನೂ ಇನ್ನೂ ಏನೂ ಆಗಿರಲಿಲ್ಲ. ಆಮೇಲೆ ಹೋಗಿ ನೀಟಾಗಿ ಕಾಯೆಲ್ಲ ಹೊಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದ್ರು. ಸೊ ನಾನು ಅವತ್ತು ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ನಾನು ಮನೆಯಲ್ಲೇ ಇದ್ದೆ. ಮಮ್ಮಿ ಬೇಡ ಹೋಗೋದು, ನೀನು ಬೇಡ, ನೀನು ಮನೇಲೇ ಇರು ಅಂತ ಹೇಳಿದ್ರು. ಸೊ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ನೆಲ್ಲ ವೀಡಿಯೋ ಇಟ್ಕೊಂಡಿದ್ದು ಹರ್ಷಿತಾ, ಅದನ್ನು ಆಗ್ತಾಯಿದ್ದೆ. ಸೊ ತಟ್ಟೆಗೆಲ್ಲ ಇಟ್ಕೊಂಡು ಹರ್ಷಿತಾ, ಮಮ್ಮಿ ಹಾಗೆ ನಮ್ಮ ಅತ್ತೆಯವರು ಬರ್ತಾರೆ ಎವ್ರಿ ಟೈಮ್. ಅಂದರೆ ನಮ್ಮ ಅಮ್ಮ ತಮ್ಮ ಅವ್ರು ಬರ್ತಾರೆ. ಸೊ ಅವರೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದರು ರಚ್ಚೆ ಕಟ್ಟೆ ಹತ್ರ. ಸೊ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಮಾಡ್ತಾರೆ, ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಕಡೆ ಹೆಂಗೆ ಅಂದರೆ ಅರ್ಲಿ ಮಾರ್ನಿಂಗ್ ಹೋಗಿ ರಚ್ಚೆ ಕಟ್ಟೆಯಲ್ಲಿ ದೇವ್ರು ಏನಿರುತ್ತೆ ಅದಕ್ಕೆ ಹೋಗಿ ಹಣ್ಣು ಕಾಯಿ ಹೂವು ಅದೆಲ್ಲ ಇಟ್ಟು ಪೂಜೆ ಮಾಡ್ಕೊಬರ್ತಾರೆ. ಇನ್ನು ಸ್ವಲ್ಪ ಹತ್ರ ಬೇರೆ ಬೇರೆ ಥರ ಸಂಪ್ರದಾಯ ಇರುತ್ತೆ. ಅಂದರೆ ಬೇರೆ ಕಡೆ ಎಲ್ಲ ಬೇರೆ ಥರ ಸಂಪ್ರದಾಯ ಇರುತ್ತೆ. ಸೊ ನಮ್ಮ ಮನೆ ಹತ್ರ ಆಮೇಲೆ ಅತ್ತೆ ಮನೆಯಲ್ಲಿ ಎಲ್ಲನೂ ಇದೇ ಥರನೇ ಮಾಡೋದು. ಫಸ್ಟ್ ಹೋಗಿ ರಚ್ಚೆ ಕಟ್ಟೆಲೆಲ್ಲ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಮನೆ ಹತ್ರ ನಮ್ಮ ಹತ್ರ ಎಲ್ಲಾದರೂ ಮನೆ ಹತ್ರ ಸುತ್ತಮುತ್ತ ಹುತ್ತ ಒಂದು ಹುತ್ತ ಏನಾದರೂ ಇದ್ದರೆ ಹುತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಹಾಲೆಲ್ಲ ಇಟ್ಟು ಸೊ ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ಇಷ್ಟೇ ಸ್ವಲ್ಪ ವಿಡಿಯೋ ತೊಗೊಂಡಿದ್ದು ಪಾಪ ಹರ್ಷಿತಾನೇ ಹೋಗಿ ಎಲ್ಲ ವಿಡಿಯೋ ತೊಗೊಂಡು ಬಂದಿದ್ದು. ಸೊ ನಾನೇನು ವಿಡಿಯೋ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ನಾನು ಹೋಗಲಿಲ್ಲಲ್ಲ, ಹಾಗಾಗಿ ನಾನೇನು ವಿಡಿಯೋ ತೊಗೊಂಡಿಲ್ಲ. ಸೊ ಏನು ತೊಗೊಂಡಿದ್ನೋ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಇದೊಂದು ಪುಟಾಣಿ ವ್ಲಾಗ್ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 6:30ಗೆಲ್ಲ ಅರೌಂಡ್ ರಿಟರ್ನ್ ಆಗಿಬಿಟ್ರೆ. ಬಿಕಾಸ್ ಅವ್ರು ಅರ್ಲಿ ಮಾರ್ನಿಂಗೇ ಹೋಗ್ತಾರೆ ಪೂಜೆಗೆ ಎವ್ರಿ ಟೈಮು ಅಷ್ಟೇ. ಸೊ ಅರ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿಕೊಂಡ್ರು. ಮಮ್ಮಿ ಬ್ರೇಕ್ಫಾಸ್ಟ್ಗೆ ಮಾರ್ನಿಂಗು ಕುಷ್ಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಷ್ಕ ಮಾಡ್ತಾಯಿದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕುಷ್ಕ ಮತ್ತು ಕಡುಬು ಮಾಡಿದರು. ಸೊ ಮತ್ತೆ ಇನ್ನೊಂದು ಸತಿ ಮಾಡಿಕೊಟ್ರು ಕಡುಬು ಮಾಡಿ ಕುಷ್ಕ ಮಾಡಿದರು. ಆಫ್ಟರ್ನೂನ್ ಅಂತೂ ಸ್ವಲ್ಪ ವೆರೈಟಿ ಮಾಡಿದರು ಬಿಕಾಸ್ ಮನು ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ವೆರೈಟಿ ಮಾಡಿದರು. ಆಫ್ಟರ್ನೂನು ನಾನು ನಿಜವಾಗ್ಲೂ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದೇ ಮರ್ತದೆ. ಆಫ್ಟರ್ನೂನ್ ಊಟದ್ದು ಅದೆಲ್ಲ ಮರ್ತೇ ಹೋದೆ ತೆಕ್ಕೊಳೋದು. ಸೊ ಏನೂ ತೊಗೊಳಕ್ಕಾಗಲಿಲ್ಲ. ಆಫ್ಟರ್ನೂನು ಬಂದು ನಿಮಗೆಲ್ಲ ಗೊತ್ತಿರುತ್ತೆ ಮಾಡ್ತಾರೆ ಪೂರಿ ಥರ ಮಾಡಿಬಿಟ್ಟು. ಸೊ ಅದರಲ್ಲಿ ಪಾನಕ ಹಾಕೊಂಡು ತಿನ್ನೋ ಥರ ಅದು ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ಆಲೂ ಒಬ್ಬಟ್ಟು ಅಂತ ಮಾಡ್ತಾರೆ. ಸೊ ಆಲೂ ಒಬ್ಬಟ್ಟು ಮಾಡಿ ಬೇಳೆ ರಸ ಒಬ್ಬಟ್ಟು ರಸ ಮಾಡಿ
ಬಜ್ಜಿ ಅದೆಲ್ಲ ಮಾಡಿದರು. ಸೊ ಮನೋಗೆ ಸ್ವಲ್ಪ ವೆರೈಟಿ ಅಂದರೆ ಇಷ್ಟ, ಹಾಗಾಗಿ ಅದನ್ನೆಲ್ಲ ಮಾಡಿದರು. ಸೊ ಅದಾದಮೇಲೆ ಎಲ್ಲ ತಿಂದ್ಕೊಂಡು ಮನೂ ಹೋದರು. ನಮ್ಮ ಮನೆಯಲ್ಲೂ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು, ಊಟ ಆಯಿತು, ಎಲ್ಲನೂ ಮುಗೀತು. ಎಲ್ಲನೂ ಚೆನ್ನಾಗಾಯಿತು ಹಬ್ಬ ಈ ಸತಿ. ಸೊ ನಿಮ್ಮ ಮನೇಲಿ ಹಬ್ಬ ಯಾವ ಥರ ಆಯಿತು ಈ ಸತಿ ಅಂತೆಲ್ಲ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಪಿನಿಯನ್ಸ್ ಯಾವ ಥರ ಅಂತ. ಯಾರ್ಯಾರ ಮನೇಲಿ ಗಣೇಶ ಕುಳ್ಸಿದ್ರಿ? ಸೊ ನಮ್ಮ ಮನೇಲಿ ಗಣೇಶ ಕುಳ್ಸೋ ಇದೆಲ್ಲ ಪ್ರೊಸೀಜರ್ಸ್ ಎಲ್ಲ ಇಲ್ಲ. ಫಸ್ಟಿಂದ ನಾರ್ಮಲಾಗಿ ಹೋಗಿ ರಚ್ಚೆ ಕಟ್ಟೆ ಹತ್ರ ಕಾಯಿ ಹೊಡ್ಕೊಂಡು ಯಾವ ಥರ ಬರ್ತಾಯಿದ್ರು ಅದೇ ಥರನೇ ಮಾಡ್ತೀವಿ ಅಷ್ಟೇ. ಸೊ ಸಿಂಪಲ್ಲಾಗಿ ದೇವರೆಲ್ಲ ಏನು ಮಾಡಿಲ್ಲ. ಸೊ ಇದು ಬಂದು ನಮ್ಮ ಮನೆ ಮುಂದೆ ಇದ್ದಿದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇಟ್ಕೊಂಡೆ. ಅದಾದಮೇಲೆ ನಮ್ಮ ಮನೆ ಪಕ್ಕನೇ ಒಂದು ಅಕ್ಕ ಮನೆಗೆ ಹೋಗಿದ್ವಿ. ಅಲ್ಲಿ ಗಣೇಶ ಕುಳ್ಸಿದ್ರು, ದೀಪೋಕ್ಕ ಅಂತ. ಸೊ ಅವರು ಬಂದು ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಎಲ್ಲ ನಮಸ್ಕಾರ ಹಾಕೊಂಡು ಹಂಗೆ ಬಂದ್ವಿ. ಸೊ ಚೆನ್ನಾಗಿತ್ತು, ಸಿಂಪಲಾಗಿ ಎಷ್ಟು ಚೆನ್ನಾಗಿ ಗಣಪತಿ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಅದೇ ರೀತಿಯೇ ಸ್ವಲ್ಪ ವಿಡಿಯೋ ಇಟ್ಕೊಂಡು ಬಂದೆ, ಹಾಗೆ ಫೋಟೋಸ್ ಇಟ್ಕೊಂಡು ಅವ್ರ ಮನೇಲಿ ಕುಂಕುಮ ತೊಗೊಂಡು ಎಲ್ಲ ಬಂದ್ವಿ. ಸೊ ನಮ್ಮ ಮನೇಲಿ ಪುಟ್ಟ ಕೃಷ್ಣ ಇತ್ತಲ್ಲ, ಅದನ್ನು ವಿಡಿಯೋ ಮಾಡ್ಕೊಂಡ್ಲು ಹರ್ಷಿತಾ. ಹಾರ ತಂದು ಕೊಟ್ಟಿದ್ರು ಊದಂಟಿ, ಅದನ್ನು ಹಾಕಿ ಎಲ್ಲ ಡೆಕೋರೇಟ್ ಮಾಡಿದ್ರಲ್ಲ ಅಮ್ಮ. ಸೊ ಹಾಗಾಗಿ ಹಂಗೇ ವಿಡಿಯೋ ಇಟ್ಕೊತಾ ಇದ್ಲು. ಸೊ ಇದೊಂದು ಪುಟಾಣಿ ಮಿನಿ ವ್ಲಾಗ್ ಆಗಿತ್ತು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಹಾಗೆ ಮುಂದಿನ ವರ್ಷ ಇನ್ನೂ ಸ್ಪೆಷಲ್ ಆಗಿರುತ್ತೆ ನಮ್ಮ ಗಣೇಶ ಚತುರ್ಥಿ ಅಂತ ಹೇಳ್ತಾ, ಗಣೇಶ ಚತುರ್ಥಿನೆಲ್ಲ ನಮ್ಮ ನೆಕ್ಸ್ಟ್ ಬರೋ ಹಬ್ಬ ಎಲ್ಲನೂ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಯಾಕಂದರೆ ನಮ್ಮ ಹತ್ರ ಒಂದು ಪುಟಾಣಿ ಗಣೇಶ ಅಥವಾ ಗೌರಿ ಇರುತ್ತೆ. ಸೊ ನೋಡೋಣ. ಸೊ ನಾನಂತೂ ಈಗ ಸಿಕ್ಕಾಪಟ್ಟೆ ಈಗಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಷ್ಟೇ ಸಿಕ್ಕಾಪಟ್ಟೆ ಎಲ್ಲ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ನಾನು ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.